ತಾಲೂಕಿನ ಕೆಂಗೇರಿ ನಿವಾಸಿಯೊಬ್ಬ ಸಾಯೋ ಮುನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಟ್ಟು ನೇಣಿಗೆ ಶರಣಾಗಿದ್ದಾನೆ. ಕೆಂಗೇರಿ ಉಪನಗರ ನಿವಾಸಿ ರಾಮೋಜಿರಾವ್ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿ. ರಾಮೋಜಿರಾವ್ 4.5 ಲಕ್ಷ ರೂಪಾಯಿ ಸಾಲವನ್ನ ಮಾಡಿಕೊಂಡಿದ್ದು ಸಾಲ ಬಾಧೆ ತಾಳಲಾರದೆ ಸಾವಿಗೆ ಶರಣಾಗ್ತಿರೋದಾಗಿ ವಿಡಿಯೋದಲ್ಲಿ ಹೇಳಿಕೊಂಡಿದ್ದಾನೆ. ಬಳಿಕ ಈತ ನೇಣಿಗೆ ಶರಣಾಗಿದ್ದಾನೆ. ಈ ಬಗ್ಗೆ ಕೆಂಗೇರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಾಗಿದೆ. ನಮ್ಮ ಹತ್ರನೂ ಚೆಂದಾಗಿದ್ದಾರೆ, ಮಕ್ಕಳ ಹತ್ರನೂ ಚೆಂದಾಗಿದ್ದಾರೆ. ಅವರು ಬರ್ತಾರೆ ಎಲ್ಲ ತೊಂದರೆ ಏನಿಲ್ಲ. ಅಣ್ಣ ತುಂಬ ತೊಂದರೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಳೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ದಯವಿಟ್ಟು ಮಕ್ಕಳಿಗೋಸ್ಕರ ನನ್ನ ತಮ್ಮಂಗೋಸ್ಕರ ಸ್ವಲ್ಪ ನ್ಯಾಯ ಮಾಡಿಸ್ಕೊಟ್ರೆ ಸಾಕು ಸ್ವಾಮಿ. ವಿಷಯ ಇಷ್ಟೇ ಸ್ವಾಮಿ, ನಮಗೆ ಡೈವರ್ಸ್ ಆಗಿದೆ. ನಮ್ಮ ಹೆಂಗಸು ಬೇರೆ ಇದ್ದಾರೆ, ಚೆಂದಾಗಿದ್ದಾರೆ. ನಮ್ಮ ಹತ್ರನೂ ಚೆಂದಾಗಿದ್ದಾರೆ, ಮಕ್ಕಳ ಹತ್ರನೂ ಚೆಂದಾಗಿದ್ದಾರೆ. ಅವರು ಬರ್ತಾರೆ ಎಲ್ಲ ತೊಂದರೆ ಏನಿಲ್ಲ. ಅಣ್ಣ ತಮ್ಮಂದಿರು ನಾವು 5 ಜನ ಎಲ್ಲ ಚೆಂದಾಗಿದ್ದೀವಿ. ಯಾರಿಗೂ ಏನು ಒಬ್ರಿಗೊಬ್ರು ಏನು ಬೇಜಾರೇನಿಲ್ಲ. ನಮ್ಗೆ ಸಮಸ್ಯೆ ಇದ್ದಿದ್ದು ಒಂದು ಸ್ವಲ್ಪ ಹಣದ ಸಮಸ್ಯೆ, ಇನ್ನೇನಿಲ್ಲ. ಒಂದು 4.5 ಲಕ್ಷ ರೂಪಾಯಿ ನಾನು ಇಬ್ಬರ ಹತ್ರ ತಗೊಂಡಿದ್ದೆ, ಗಂಡ ಹೆಂಡತಿ ಹತ್ರ ತಗೊಂಡಿದ್ದೆ. ಅವ್ರ ಹೆಸರು ವಾಣಿ ಮತ್ತು ಮಹೇಶ್. ವಾಣಿ ಮಹೇಶ್ ಬಂದು ಲಾಯರ್, ಇಬ್ಬರು ಲಾಯರು. ಸುಮಾರು ವರ್ಷದಿಂದ ಬಡ್ಡಿ ಕಟ್ಟಿದ್ದೀನಿ. ಈಗ ಏನೋ ಒಂದು ಕಟ್ಟೋಕ್ಕಾಗಿಲ್ಲ. ನಾನು ಸೈಟ್ ಸೇಲ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ, ಒಪ್ಕೊಂಡಿದ್ರು. ಆಮೇಲೆ ಸೇಲ್ ಮಾಡೋಣ ಅಷ್ಟೆಲ್ಲ ಅದೇನೋ ಸ್ವಲ್ಪ ನೋಟ್ ಬ್ಯಾನು ಅದು ಇದು ಆಯಿತು. ಆಮೇಲೆ ಸ್ವಲ್ಪ ಸ್ಟಾಪ್ ಆಯಿತು. ಮತ್ತೆ ಒಂದು ಸ್ವಲ್ಪ ಗಲಾಟೆ ಅದು ಇದು ಎಲ್ಲ ಆಯಿತು. ಸುಮಾರು ಒಂದು 3 ತಿಂಗಳಿಂದನೂ ಒಂದು ಅಡ್ವಾನ್ಸ್ ಆಯಿತು, ಅದನ್ನು ರಿಟರ್ನ್ ಆಯಿತು. ಆಗಲ್ಲ, ಏನೋ ತೊಂದರೆ ಆಯಿತು ಅಂತ. ಮತ್ತು ಡಿಸೆಂಬರಲ್ಲಿ ಸೇಲ್ ಆಯಿತು. ಡಿಸೆಂಬರಲ್ಲಿ ಸೇಲ್ ಆದಾಗ ವಾಣಿ ಮೇಡಮ್ ಹತ್ರ ನಾನು ಮಾತಾಡಿದೆ. ಅವರು ನನಗೆ ಟಚ್ಚಲ್ಲೇ ಇದ್ದರು. ಮಹೇಶ್ ಅವರು ಮನೇಲಿ ಒಂದ್ಸಲ ಗಲಾಟೆ ಮಾಡಿದ್ಮೇಲೆ ಅವರು ನನ್ನ ಹತ್ರ ನೈಸಾಗೇ ಇದ್ದರು. ನಾನು ಏನೋ ಬಿಡಿ, ನಮ್ಮ ಪರವಾಗಿ ಇರ್ತಾರಲ್ಲ, ಅವರು ಗಂಡ ಹೆಂಡತಿರು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿ ಇದೆ. ಇದ್ರೂ ಇರ್ಬೋದೋ ಏನೋ ಅಂದ್ಬಿಟ್ಟು ನಾನು ಮೇಡಮ್ ಹತ್ರ ಎಲ್ಲ ಡೀಟೇಲೇ ಹೇಳ್ಕೊಂಬಂದೆ. ನಾನು ಇಲ್ಲ ಮೇಡಮ್ ಈ ಥರ ಆಗಿದೆ, ಇವಾಗ ಸೇಲ್ ಆಗಿದೆ, ಡಿಸೆಂಬರಲ್ಲಿ ಸೇಲ್ ಆಯ್ತು ಸ್ವಾಮಿ. ನನ್ನ 2 ಮಕ್ಕಳ ಮೇಲೆ ಹಣೆ ಸ್ವಾಮಿ. ನಾನು ದೇವಸ್ಥಾನದಲ್ಲಿ ನಿಂತಿದ್ದೀನಿ. ಇವತ್ತು ನನ್ನ ಮಕ್ಕಳು ನಾನು ಸತ್ತ ಮೇಲೆ ಅನಾಥರ ಆಯ್ತಾರೆ. ದಯವಿಟ್ಟು ಇವರಿಬ್ಬರು ಸರಿಯಾಗಿ ನ್ಯಾಯ ಸಿಕ್ಕೋದ್ರೆ ಸಾಕು ಸ್ವಾಮಿ ನನ್ನ ಮಕ್ಕಳಿಗೆ. ನಾನು ಇನ್ನೇನು ಜಾಸ್ತಿ ಕೇಳೋಕ್ಕೆ ಇಷ್ಟಪಡೋದಿಲ್ಲ. ತುಂಬ ನೊಂದೋಗಿದ್ದೀನಿ. ದಯವಿಟ್ಟು ಸ್ವಾಮಿ ಕೈ ಮುಗಿತೀನಿ. ಒಂದು ಸ್ವಲ್ಪ ಕೇಳಿ ನಾವು ಕೊಡೋದಿದೆ ಏನಿದೆ ಕೊಟ್ಬೇಡ. ಇಲ್ಲದೇ ಇರೋದೆಲ್ಲ ಮಾಡ್ಕೊಂಡು ಇವತ್ತು ನಾವು ಯಾವ ಕಡೆಯೂ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ. ಕೈ ಮುಗಿತೀನಿ ಸ್ವಾಮಿ. ನಮ್ಗೆ ಯಾರು, ನನ್ನ ಮಕ್ಕಳು ಯಾರು ಇಲ್ಲ ಸ್ವಾಮಿ. ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಈತ ಸೆಲ್ಫಿ ವಿಡಿಯೋ ಮಾಡಿಕೊಂಡು ಸೂಸೈಡ್ ಮಾಡ್ಕೊಂಡಿರುವಂತದ್ದು, ತನ್ನ ಗೋಳನ್ನ ಅಳಲನ್ನ ಈ ವಿಡಿಯೋದಲ್ಲಿ ತೋಡ್ಕೊಂಡಿದ್ದಾರೆ. ಏನು ವಿವರ ಸಿಗ್ತಾ ಇದೆ? ಫ್ಯಾಮಿಲಿ ಮೆಂಬರ್ಸ್ ಏನ್ ಹೇಳ್ತಿದ್ದಾರೆ? ರಾಮೋಜಿರಾವ್ ಸ್ವತಃ ತನ್ನ ಹೇಳಿಕೆಯನ್ನ ದಾಖಲಿಸುವಂತಹ ಕೆಲಸವನ್ನು ಕೂಡ ಮಾಡಿದರೆ. ಸೂಸೈಡ್ ಮಾಡ್ಕೊಳ್ಳೋಕೆ 2 ನಿಮಿಷ ಮುಂಚೆ ಆತ ರೆಕಾರ್ಡ್ ಮಾಡಿಟ್ಟು ಅದನ್ನ ಸುಮಾರು 2.5 ನಿಮಿಷಗಳ ಕಾಲದ ಒಂದು ವಿಡಿಯೋ ಅದು. ಅದರಲ್ಲಿ ಸಂಪೂರ್ಣವಾಗಿ ವಿವರವನ್ನು ಆತ ಹೇಳ್ತಾ ಹೋಗುವಂಥದ್ದು. ತನ್ನ ಮಕ್ಕಳಿಗೆ ದಯವಿಟ್ಟು ಅನ್ಯಾಯ ಮಾಡಿ, ನನಗಂತೂ ಅನ್ಯಾಯ ಮಾಡಿದಿರಾ, ಇದೇ ರೀತಿ ನನ್ನ ಮಕ್ಕಳನ್ನು ಸಹಿತ ಜೀವನ ಪೂರ್ತಿ ನರಳುವಂತೆ ಮಾಡಬೇಡಿ ಅನ್ನೋ ಒಂದು ಮನವಿಯನ್ನು ಆತ ಮಾಡುವಂತಹ ಕೆಲಸವನ್ನು ಕೂಡ ಮಾಡುವಂಥದ್ದು. ಇನ್ನು ಪ್ರಕರಣದ ಹಿನ್ನೆಲೆಯನ್ನು ಹೇಳುದಾದ್ರೆ, ಈತ ಮೂಲತಃ ಕೆಂಗೇರಿ ಅವರನ್ನೇ ಸಹಿತ ಇಲ್ಲಿ ಹುಟ್ಟಿ ಬೆಳೆದಿರುವಂತದ್ದು. ಇತ್ತೀಚೆಗೆ ಸ್ವಲ್ಪ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ 4 ಲಕ್ಷ ಸಾಲವನ್ನ ಓರ್ವ ಲಾಯರ್ ಬಳಿ ಆತ ಪಡೆದುಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಿರುವಂತದ್ದು. ಆದ್ರೆ ಹಣವನ್ನು ನೀಡಿದಂತಹ ಲಾಯರ್ ಇತ್ತೀಚೆಗೆ ಅದಕ್ಕೆ ಬಡ್ಡಿ ಎಲ್ಲ ಸೇರಿ ಸುಮಾರು ವರ್ಷಗಳ ಕಳೆದಿದೆ. ಹಾಗಾಗಿ 20 ಲಕ್ಷ ಕೊಡ್ಬೇಕು ಅಂತ ಹೇಳಿ ಪ್ರತಿದಿನ ಟಾರ್ಚರ್ ಮಾಡ್ತಾ ಇತ್ತು. ಜೊತೆಗೆ ಪ್ರತಿದಿನ ಮನೆ ಹತ್ರ ಅವರ ಹುಡುಗರನ್ನ ಕಳಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವ ಒಂದು ಆರೋಪನ ಸ್ವತಃ ಅವ್ರು ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನೊಂದಿರುವಂತಹ ಆತ ಏನು ಈ ರೀತಿ ಸುಸೈಡ್ ಮಾಡಿರುವಂತದ್ದು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕೂಡ ರೆಕಾರ್ಡ್ ಮಾಡಿಟ್ಟು ಈಗ ಸಾವನ್ನಪ್ಪಿರುವಂತದ್ದು. ಈಗಾಗಲೇ ಇದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಂಗೇರಿ ಪೊಲೀಸರು ಕೇಸ್ ಕೂಡ ದಾಖಲಿಸಿಕೊಂಡಿರುವಂತದ್ದು. ಮತ್ತೆ ಅವರ ಫ್ಯಾಮಿಲಿ ಅವರಿಂದ ಹೇಳಿಕೆ ಪಡೆಯುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಲ್ಲದೆ ಈ ರೀತಿ ಅವರು ಆರೋಪ ಮಾಡಿರುವಂತಹ ಆ ಲಾಯರ್ನ ಸಹಿತ ವಶಕ್ಕೆ ಪಡೆದು ಈಗ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಶವನ್ನ ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ಈಗ ಮರಣೋತ್ತರ ಪರೀಕ್ಷೆ ನಡೆಸಿ ಈಗ ಸಂಬಂಧಿಕರಿಗೆ ಹಸ್ತಾಂತರ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಆದ್ರೆ ಇದಕ್ಕೆಲ್ಲ ಪ್ರಮುಖವಾದ ಕಾರಣ ಆತ ಮಾಡಿದಂತಹ ಸಾಲ ಮತ್ತು ಸಾಲದ ಬಡ್ಡಿಯ ಕಾಟ ತಳಿಲಾರದರೆ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗ್ತಿರುವಂತದ್ದು. ಧನ್ಯವಾದ ವಿಷ್ಣು ಪ್ರಸಾದ್. ಬನ್ನಿ, ಆತ ಸಾಯೋಕ್ಕಿಂತ ಮುಂಚೆ ರೆಕಾರ್ಡ್ ಮಾಡಿರುವಂತಹ ಆ ವಿಡಿಯೋದಲ್ಲಿ ಏನೆಲ್ಲ ಹೇಳಿದ್ದಾರೆ ಅಂತ ಮತ್ತೊಂದ್ಸಲ ನೋಡ್ಕೊಂಡ್ಬರೋಣ.
ತುಂಬ ತೊಂದರೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಳೋ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ದಯವಿಟ್ಟು ಮಕ್ಕಳಿಗೋಸ್ಕರ, ನನ್ನ ತಮ್ಮಂಗೋಸ್ಕರ ಸ್ವಲ್ಪ ನ್ಯಾಯ ಮಾಡಿಸ್ಕೊಟ್ರೆ ಸಾಕು ಸ್ವಾಮಿ. ವಿಷಯ ಇಷ್ಟೇ ಸ್ವಾಮಿ, ನಮಗೆ ಡೈವರ್ಸ್ ಆಗಿದೆ. ನಮ್ಮ ಹೆಂಗಸು ಬೇರೆ ಇದ್ದಾರೆ, ಚೆಂದಾಗಿದ್ದಾರೆ. ನಮ್ಮ ಹತ್ರನೂ ಚೆಂದಾಗಿದ್ದಾರೆ, ಮಕ್ಕಳ ಹತ್ರನೂ ಚೆಂದಾಗಿದ್ದಾರೆ. ಅವರು ಬರ್ತಾರೆ, ಎಲ್ಲ ತೊಂದರೆ ಏನಿಲ್ಲ. ಅಣ್ಣ ತಮ್ಮಂದಿರು ನಾವು 5 ಜನ ಎಲ್ಲ ಚೆಂದಾಗಿದ್ದೀವಿ. ಯಾರಿಗೂ ಏನು ಒಬ್ರಿಗೊಬ್ರು ಏನು ಬೇಜಾರೇನಿಲ್ಲ. ನಮ್ಗೆ ಸಮಸ್ಯೆ ಇದ್ದಿದ್ದು ಒಂದು ಸ್ವಲ್ಪ ಹಣದ ಸಮಸ್ಯೆ, ಇನ್ನೇನಿಲ್ಲ. ಒಂದು 4.5 ಲಕ್ಷ ರೂಪಾಯಿ ನಾನು ಇಬ್ಬರ ಹತ್ರ ತಗೊಂಡಿದ್ದೆ, ಗಂಡ ಹೆಂಡತಿ ಹತ್ರ ತಗೊಂಡಿದ್ದೆ. ಅವ್ರ ಹೆಸರು ವಾಣಿ ಮತ್ತು ಮಹೇಶ್. ವಾಣಿ ಮಹೇಶ್ ಬಂದು ಲಾಯರು, ಇಬ್ಬರು ಲಾಯರು. ಸುಮಾರು ವರ್ಷದಿಂದ ಬಡ್ಡಿ ಕಟ್ಟಿದ್ದೀನಿ. ಈಗ ಏನೋ ಒಂದು ಕಟ್ಟೋಕ್ಕಾಗಿಲ್ಲ. ನಾನು ಸೈಟ್ ಸೇಲ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ, ಒಪ್ಕೊಂಡಿದ್ರು. ಆಮೇಲೆ ಸೇಲ್ ಮಾಡೋಣ ಅಷ್ಟೆಲ್ಲ ಅದೇನೋ ಸ್ವಲ್ಪ ನೋಟ್ ಬ್ಯಾನು ಅದು ಇದು ಆಯಿತು. ಆಮೇಲೆ ಸ್ವಲ್ಪ ಸ್ಟಾಪ್ ಆಯಿತು. ಮತ್ತು ಒಂದು ಸ್ವಲ್ಪ ಗಲಾಟೆ ಅದು ಇದು ಎಲ್ಲ ಆಯಿತು. ಸುಮಾರು ಒಂದು 3 ತಿಂಗಳಿಂದನೂ ಒಂದು ಅಡ್ವಾನ್ಸ್ ಆಯಿತು, ಅದನ್ನು ರಿಟರ್ನ್ ಆಯಿತು. ಆಗಲ್ಲ, ಏನೋ ತೊಂದರೆ ಆಯಿತು ಅಂತ. ಮತ್ತು ಡಿಸೆಂಬರಲ್ಲಿ ಸೇಲ್ ಆಯಿತು. ಡಿಸೆಂಬರಲ್ಲಿ ಸೇಲ್ ಆದಾಗ ವಾಣಿ ಮೇಡಮ್ ಹತ್ರ ನಾನು ಮಾತಾಡಿದೆ. ಅವರು ನನಗೆ ಟಚ್ಚಲ್ಲೇ ಇದ್ದರು. ಮಹೇಶ್ ಅವರು ಮನೇಲಿ ಒಂದು ಸಲ ಗಲಾಟೆ ಮಾಡಿದ್ಮೇಲೆ ಅವರು ನನ್ನ ಹತ್ರ ನೈಸಾಗೇ ಇದ್ದರು. ನಾನು ಏನೋ ಬಿಡಿ, ನಮ್ಮ ಪರವಾಗಿ ಇರ್ತಾರಲ್ಲ, ಅವರು ಗಂಡ ಹೆಂಡತಿರು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿ ಇದೆ, ಇದ್ರೂ ಇರ್ಬೋದೋ ಏನೋ ಅಂದ್ಬಿಟ್ಟು ನಾನು ಮೇಡಮ್ ಹತ್ರ ಎಲ್ಲ ಡೀಟೇಲೇ ಹೇಳ್ಕೊಂಬಂದೆ. ನಾನು ಇಲ್ಲ ಮೇಡಮ್ ಈ ಥರ ಆಗಿದೆ, ಇವಾಗ ಸೇಲ್ ಆಗಿದೆ, ಡಿಸೆಂಬರಲ್ಲಿ ಸೇಲ್ ಆಯಿತು ಸ್ವಾಮಿ. ನನ್ನ 2 ಮಕ್ಕಳ ಮೇಲೆ ಹಣೆ ಸ್ವಾಮಿ. ನಾನು ದೇವಸ್ಥಾನದಲ್ಲಿ ನಿಂತಿದ್ದೀನಿ. ಇವತ್ತು ನನ್ನ ಮಕ್ಕಳು ನಾನು ಸತ್ತ ಮೇಲೆ ಅನ್ನ ಹತ್ರ ಆಯ್ತಾರೆ. ದಯವಿಟ್ಟು ಇವರಿಬ್ಬರು ಸರಿಯಾಗಿ ನ್ಯಾಯ ಸಿಕ್ಕೋದ್ರೆ ಸಾಕು ಸ್ವಾಮಿ ನನ್ನ ಮಕ್ಕಳಿಗೆ. ನಾನು ಇನ್ನೇನು ಜಾಸ್ತಿ ಕೇಳೋಕ್ಕೆ ಇಷ್ಟಪಡೋದಿಲ್ಲ. ತುಂಬ ನೊಂದೋಗಿದ್ದೀನಿ. ದಯವಿಟ್ಟು ಸ್ವಾಮಿ ಕೈ ಮುಗಿತೀನಿ. ಒಂದು ಸ್ವಲ್ಪ ಕೇಳಿ ನಾವು ಕೊಡೋದಿದ್ದೆ ಏನಿದೆ ಕೊಟ್ಬೇಡ. ಇಲ್ಲದೇ ಇರೋದೆಲ್ಲ ಮಾಡ್ಕೊಂಡು ಇವತ್ತು ನಾವು ಯಾವ ಕಡೆಯೂ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ. ಕೈ ಮುಗಿತೀನಿ ಸ್ವಾಮಿ. ನಮ್ಗೆ ಯಾರು, ನನ್ನ ಮಕ್ಕಳು ಯಾರು ಇಲ್ಲ ಸ್ವಾಮಿ. ಇದು ಬೆಂಗಳೂರಿನ ಕೆಂಗೇರಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವಂಥ ವ್ಯಕ್ತಿ ರಾಮೋಜಿ ರಾವ್ ಸಾಯೋಕ್ಕಿಂತ ಮುಂಚೆ ರೆಕಾರ್ಡ್ ಮಾಡಿರುವಂತಹ ಸೆಲ್ಫಿ ವಿಡಿಯೋ. ಇತ್ತೀಚೆಗೆ ಸೆಲ್ಫಿ ವಿಡಿಯೋ ರೆಕಾರ್ಡ್ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ತಿರುವಂತಹ ಟ್ರೆಂಡ್ ಜಾಸ್ತಿ ಆಗ್ತಾ ಇದೆ. ಡೆತ್ ನೋಟ್ ಬದಲಾಗಿ ಈ ರೀತಿಯಾಗಿ ಸೆಲ್ಫಿ ವಿಡಿಯೋವನ್ನು ರೆಕಾರ್ಡ್ ಮಾಡಿಟ್ಟು ಸಾಯುವಂತಹ ಒಂದು ಟ್ರೆಂಡ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಮತ್ತೊಂದು ಸೇರ್ಪಡೆ ಬೆಂಗಳೂರಿನ ಕೆಂಗೇರಿಯಲ್ಲಿ ಆಗಿರುವಂತಹ ರಾಮೋಜಿ ರಾವ್ ಆತ್ಮಹತ್ಯೆಯ ಈ ಪ್ರಕರಣ. ಸಾಲ ತೆಗೆದುಕೊಂಡಿದ್ದೆ, ಅದನ್ನು ತೀರಿಸ್ತಾ ಕೂಡ ಇದ್ದೆ. ತುಂಬ ದೊಡ್ಡ ಮೊತ್ತದಲ್ಲಿ ಬಡ್ಡಿಯನ್ನು ಕೂಡ ನಾನು ಈಗಾಗಲೇ ಕಟ್ಟಿದ್ದೀನಿ. ಆದರೆ ಮತ್ತೆ 4 ಪಟ್ಟು ಅಧಿಕ ಹಣವನ್ನು ವಾಪಸ್ ಕೇಳ್ತಿದ್ದಾರೆ ಬಡ್ಡಿಯೆಲ್ಲ ಸೇರಿ. ನನ್ನ ಬಳಿ ಇಷ್ಟೆಲ್ಲ ಕೊಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಾನು ಆತ್ಮಹತ್ಯೆ ಮಾಡಿಕೊಳ್ತಿದ್ದೀನಿ. ಸಾಕಷ್ಟು ನೊಂದು ಈ ಕೃತ್ಯವನ್ನು ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳಿಗೆ, ನನ್ನ ಫ್ಯಾಮಿಲಿಗೆ ನ್ಯಾಯವನ್ನು ಒದಗಿಸಿ ನಾನು ನನ್ನ ಪ್ರಾಣವನ್ನು ಬಿಡ್ತಾ ಇದ್ದೀನಿ ಅಂತ ವಿಡಿಯೋ ರೆಕಾರ್ಡ್ ಮಾಡಿಟ್ಟು ಈ ವ್ಯಕ್ತಿ ರಾಮೋಜಿ ರಾವ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸುಮಾರು 4.5 ಲಕ್ಷಕ್ಕೂ ಅಧಿಕ ಸಾಲ ಇತ್ತು ಅಂತ ಹೇಳಲಾಗ್ತಾ ಇದೆ. ಅದು ಬಡ್ಡಿಯೆಲ್ಲ ಸೇರಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿತ್ತು. ಇದು ಇವರ ಈ ಆತ್ಮಹತ್ಯೆಗೆ ಪ್ರಮುಖವಾಗಿರುವಂತಹ ಕಾರಣ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಸ್ಪಷ್ಟವಾಗ್ತಾ ಇದೆ.